ಅಮೆರಿಕದಲ್ಲಿ ಯಾವುದೋ ಒಂದು ಚರ್ಚ್ನಲ್ಲಿ ಅಶ್ವೇತರಿಗೆ ಪ್ರವೇಶವಿರಲಿಲ್ಲ. ಅಶ್ವೇತ ಅಂದ್ರೆ ಕಪ್ಪು ಬಣ್ಣದ ಜನರು. ಅಬ್ರಹಾಂ ಲಿಂಕನ್ ತುಂಬಾ ಕೆಲಸ ಮಾಡಿದರು. ಮಾರ್ಟಿನ್ ಲೂಥರ್ ಕಿಂಗ್ ಕೂಡ ತುಂಬಾ ಕೆಲಸ ಮಾಡಿದ್ರು. ಆದ್ರೆ ಅದಾದ ಮೇಲೂ ಅಲ್ಲಿನ ಸಾಮಾನ್ಯ ಜನರ ಮನಸ್ಸಿನಲ್ಲಿ 30-40 ವರ್ಷಗಳ ಹಿಂದೆಯೂ ಭೇದ ಭಾವ ಇದ್ದೇ ಇತ್ತು. ಈಗಲೂ ಇದೆ, ಆದ್ರೆ ತುಂಬಾ ಕಡಿಮೆ ಆಗಿದೆ. ಇದೊಂದು ಹಳೆಯ ಹಾಸ್ಯಕಥೆ. ಒಂದು ಚರ್ಚ್ ಇತ್ತು. ಅದರಲ್ಲಿ ಒಬ್ಬ ಅಶ್ವೇತ ಯುವಕ ಹೇಗೋ ಒಳಗೆ ನುಗ್ಗೋಕೆ ಪ್ರಯತ್ನಿಸ್ತಿದ್ದ. ಆದ್ರೆ ಅವನನ್ನ ಒಳಗೆ ಬಿಡ್ತಿರ್ಲಿಲ್ಲ. ಬಾಗಿಲುಗಳನ್ನೆಲ್ಲ ಮುಚ್ಚಿಬಿಟ್ಟಿದ್ರು. ಅವನು, ನಾನು ಕ್ರಿಶ್ಚಿಯನ್ ಚರ್ಚ್ ಮೇಲೆ ನನಗೂ ಹಕ್ಕಿದೆ, ನಾನು ಒಳಗೆ ಹೋಗ್ತೀನಿ ಅಂದ. ರಾತ್ರಿ ಒಳಗೆ ನುಗ್ಗೋಕೆ ಪ್ರಯತ್ನಿಸೋಕೆ ಶುರು ಮಾಡಿದಾಗ ಅವನು ಇನ್ನೊಬ್ಬನನ್ನು ನೋಡಿದ. ಅವನು ಕೂಡ ಚರ್ಚ್ಗೆ ನುಗ್ಗೋಕೆ ಪ್ರಯತ್ನಿಸ್ತಿದ್ದ. ಆಗ ಅವನು ಅವನ ಬಳಿ ಹೋಗಿ, ನೀನು ಯಾರು? ನಾನು ಅಶ್ವೇತ. ಅದಕ್ಕೆ ಇವರು ನನ್ನನ್ನು ಚರ್ಚ್ನಿಂದ ಹೊರಹಾಕಿದ್ದಾರೆ. ನೀನು ಯಾರು ಅಂತ ಕೇಳಿದ. ಅವನು, ನಾನು ಗಾಡ್. ಮತ್ತೆ ಈ ಎಲ್ಲಾ ಚರ್ಚ್ಗಳಿಂದ ನನ್ನನ್ನು ಹೊರಹಾಕಿದ್ದಾರೆ. ಯಾರನ್ನ ಒಳಗೆ ಕೂರಿಸಿಕೊಂಡಿದ್ದಾರೆ ಗೊತ್ತಿಲ್ಲ. ಒಂದು ವೇಳೆ ಸತ್ಯ ನಮ್ಮ ಪ್ರಕಾರ ನಡೆಯದಿದ್ದರೆ ನಾವು ಒಂದು ನಕಲಿ ಸತ್ಯವನ್ನು ಸೃಷ್ಟಿಸಿ ಅದರನ್ನ ಪೂಜಿಸಲು ಶುರು ಮಾಡುತ್ತೇವೆ. ಮತ್ತೆ ಅದು ನಮ್ಮ ನಿಯಂತ್ರಣದಲ್ಲಿ ಅದರಿಂದ ನಾವು ಬೇರೆ ಬೇರೆ ರೀತಿಯ ಪುರಾವೆಗಳನ್ನು ಕೂಡ ಪಡೆಯುತ್ತೇವೆ. ಹಾಗಾಗಿ ಇದು ಧರ್ಮದ ಮೂಲಕ ತಮಗೆ ತಾವೇ ಮೋಸ ಮಾಡಿಕೊಳ್ಳುವ ಒಂದು ಆಳವಾದ ವಿಧಾನ.